ಎಸ್, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 4,399 ದಿನಗಳನ್ನ ಪೂರೈಸಿದ್ದು, ಈ ಸಂದರ್ಭದಲ್ಲಿ ಅವರು ಜನರನ್ನ ಉದ್ದೇಶಿಸಿ, ಈ ದೇಶದ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ದೇಶದ ಭಾರತ್ ಮಂಟಪದಲ್ಲಿ ಮೋದಿ ಅವರು ಭಾಷಣ ಮಾಡ್ತಾ, ವಿಕಸಿತ ಭಾರತ ನಮ್ಮ ಮುಂದಿನ ಗುರಿ, ಮಧ್ಯಮ ವರ್ಗದ ಜನರ ಅಭಿವೃದ್ಧಿಯೇ ನಮ್ಮ ಆಶಯ. ನನಗೆ ತುಂಬಾ ಸಂತೋಷ ಇದೆ ಮತ್ತು ನಾನು ಕೃತಜ್ಞನಾಗಿದ್ದೇನೆ. ಯಾಕೆ ಅಂತಂದರೆ, ದೇಶದ ಜನರಿಗೆ ಕಾಂಗ್ರೆಸ್ ದ್ರೋಹ ಮಾಡಿದೆ. ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿದ್ದೇವೆ. ಜನಸೇವೆ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತದ GDP ಪ್ರಗತಿಯನ್ನ ಹೊಂದಿದೆ. ನಕ್ಸಲಿಸಮ್ ಅನ್ನ ಹೊಡೆದು ಹಾಕಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇವೆ. 25 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರಂತೆ. ಸಮಸ್ಯೆಗಳ ಪರಿಹಾರಕ್ಕೆ ಇಡೀ ವಿಶ್ವ ಭಾರತವನ್ನ ನೋಡ್ತಾ ಇದೆ. ಎಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಯುದ್ಧದ ನಡುವೆ ಇಂಧನದ ಭದ್ರತೆಯನ್ನು ನಾವು ಕಾಪಾಡ್ತಾ ಇದ್ದೇವೆ. ಜಗತ್ತಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೆ ಇದ್ದೇವೆ. ನಾನು ಹೇಳಿದ ಮಾತುಗಳನ್ನು ದೇಶದ ಜನತೆ ಚಾಚೂ ತಪ್ಪದೆ ಕೇಳಿದ್ದಾರೆ. ಕೊರೋನಾ ಟೈಮ್ ಆಗಿರ್ಬೋದು, ನೋಟ್ಬಂದಿ ಟೈಮ್ ಆಗಿರ್ಬೋದು, ಈಗ ತೈಲ ಬೆಲೆ ಕೊರತೆ ಆಗಿರ್ಬೋದು, ಪ್ರತಿ ಸಂದರ್ಭದಲ್ಲೂ ನನಗೆ ಟೈಮ್ ಕೊಡಿ ಅಂತ ಕೇಳಿದಾಗ ಈ ದೇಶದ ಜನ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಈಗಲೂ ಕೂಡ ಕಾಂಗ್ರೆಸ್ ಮೋಸ ಮಾಡಿದೆ, ದ್ರೋಹ ಮಾಡಿದೆ ಅನ್ನೋ ಲೈನಲ್ಲೇ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ 12 ವರ್ಷ ಆಗೋಗಿದೆ. ಈಗಲೂ ಕಾಂಗ್ರೆಸ್ದೇ ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನ ಮೆಲುಕು ಹಾಕಿ 12 ವರ್ಷಗಳ ಆಡಳಿತವನ್ನ ಮರೆ ಮಾಡೋಕ್ಕಾಗೋದಿಲ್ಲ. 12 ವರ್ಷಗಳ ಆಡಳಿತ ಏನಿದೆ ಅದು ಸುದೀರ್ಘವಾದಂತಹ ಸಮಯ. ಇವತ್ತು ನರೇಂದ್ರ ಮೋದಿ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 4,399 ದಿನಗಳು ಅಂದ್ರೆ ಬರೋಬ್ಬರಿ 12 ವರ್ಷ ಈ ದೇಶದ ಪ್ರಧಾನಿಯಾಗಿ ಆಡಳಿತವನ್ನ ನಡೆಸಿದ್ದಾರೆ. 2014ರಲ್ಲಿ ಅವರು ಈ ದೇಶದ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಅವ್ರ ಮುಂದೆ ಇತ್ತು. ಅತಿ ದೊಡ್ಡ ಸವಾಲು ಬೆಲೆ ಏರಿಕೆ, ಅತಿ ದೊಡ್ಡ ಸವಾಲು ತೈಲ ಬೆಲೆ, ಅತಿ ದೊಡ್ಡ ಸವಾಲು ಬಡತನ, ಅತಿ ದೊಡ್ಡ ಸವಾಲು ಭ್ರಷ್ಟಾಚಾರ, ಅತಿ ದೊಡ್ಡ ಸವಾಲು ಆರ್ಥಿಕ ಅಸಮಾನತೆ, ಅತಿ ದೊಡ್ಡ ಸವಾಲು ನಿರುದ್ಯೋಗ. ಇಂಥವುಗಳಿಗೆ ಮುಕ್ತಿ ಸಿಕ್ಕಿದೆಯಾ? ನಂಬರ್ 1. ಮತ್ತು ಯಾರು ಬರದೇ ಇರಲಿ, ಕೆಲವಂತೂ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಅದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಅದು ಒಳ್ಳೆ ರಸ್ತೆ ಆಗಿರ್ಬೋದು, ಅಥವಾ ಒಳ್ಳೆ ಆರೋಗ್ಯ ಸೇವೆ ಆಗಿರಬಹುದು, ಸೇರಿದಂತೆ ಒಳ್ಳೆಯ ಕಾಲೇಜುಗಳು, IIT, IIM, ಈ ಥರದ ಆನ್ಗೋಯಿಂಗ್ ಪ್ರಾಸೆಸ್ಗಳ ಜೊತೆಗೆ ಬಡತನ ನಿವಾರಣೆ, ಆರ್ಥಿಕ ಅಸಮಾನತೆ ನಿವಾರಣೆ, ಭ್ರಷ್ಟಾಚಾರ ಮುಕ್ತ, ಇವೆಲ್ಲವೂ ಕೂಡ ಅವರದೇ ಘೋಷಣೆ ಆಗಿತ್ತು. ಈಗ ಒಬ್ಬ ವ್ಯಕ್ತಿಯನ್ನ ಆತ ಎಷ್ಟು ದಿನಗಳ ಕಾಲ ಈ ದೇಶವನ್ನ ಆಳಿದ್ದಾನೆ ಅನ್ನೋದನ್ನ ನೆನಪಿಟ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್, ಆತ ಈ ದೇಶವನ್ನ ಹೇಗೆ ಸಮರ್ಥವಾಗಿ ಆಡಳಿತ ನಡೆಸಿದ್ದಾನೆ ಮತ್ತು ಈ ದೇಶದ ಸವಾಲುಗಳನ್ನ, ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿದ್ದಾರೆ ಮತ್ತು ಈ ದೇಶದ ಸಮಾಜದಲ್ಲಿ ಯಾವ ರೀತಿಯಂತ ಪರಿವರ್ತನೆ ತಂದಿದ್ದಾರೆ, ಸುಧಾರಣೆ ತಂದಿದ್ದಾರೆ, ಬದಲಾವಣೆ ತಂದಿದ್ದಾರೆ. ದೇಶದ ಗಡಿಗಳಲ್ಲೇ ಆಗಿರ್ಬೋದು, ದೇಶದ ಗಡಿಗಳ ಒಳಗಿನ ಜನರ ಸಮಸ್ಯೆಗಳಿಗೆ ಎಷ್ಟು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ತನಗಿಂತ ಹಿಂದೆ ಇದ್ದಂತಹ ಸರ್ಕಾರಗಳಿಗೆ ವಿಭಿನ್ನವಾಗಿ ಜನಜೀವನವನ್ನು ಎಷ್ಟರ ಮಟ್ಟಿಗೆ ಸುಧಾರಣೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಇತಿಹಾಸ ನೆನಪಿಟ್ಟುಕೊಳ್ಳುತ್ತದೆ ಹೊರತು ಅವರು ಆಡಳಿತ ನಡೆಸಿದಂತಹ ಅಧಿಕಾರದ ಅವಧಿಯನ್ನ ನೆನಪಿಟ್ಟುಕೊಳ್ಳೋದಿಲ್ಲ. ಆ ಅವಧಿಯಲ್ಲಿ ಮಾಡಿರುವಂತಹ ಸಾಧನೆಗಳನ್ನ ನೆನಪಿಟ್ಟುಕೊಳ್ಳುತ್ತೆ. ಸೊ ಹೀಗಾಗಿ ನಾನು ಅದನ್ನು ಮಾಡಿದ್ದೇನೆ, ಇದನ್ನು ಮಾಡಿದ್ದೇನೆ ಅಂತ ಇವತ್ತು ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ರಾಷ್ಟ್ರದ ಜನ ಆ ಇತಿಹಾಸ ಬರೆಯುವವರು. ತನಗೆ ತಾನೇ ಬರ್ಕೊಳಕ್ಕಾಗಲ್ಲ. ಈ ದೇಶದ ಜನ ಬರಿಬೇಕಾಗಿರೋದು ಇತಿಹಾಸ. ಪದೇ ಚುನಾವಣೆಗಳಲ್ಲಿ ಗೆಲುವು ಕಾಣ್ತಾ ಇರೋದು ಒಂದೇ ಸಾಧನೆ ಅಲ್ಲ, ಗೆದ್ದಂತಹ ಅಧಿಕಾರಾವಧಿಯಲ್ಲಿ ಏನ್ ಮಾಡಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮತ್ತು ಇವತ್ತು ನೆಹರು ಅವರ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಅಥವಾ ಅವರನ್ನ ಇಷ್ಟಪಡುವವರು, ಅವರ ಅನುಯಾಯಿಗಳು ಮತ್ತು BJPಗರು ನೆಹರು ಅವರ ಆಡಳಿತಕ್ಕೆ ಮತ್ತು ಮೋದಿ ಅವರ ಆಡಳಿತಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅದು ಹೋಲಿಕೆಯೇ ಅಲ್ಲ. ಈ ಭಾರತದ ವರ್ತಮಾನ, ಇತಿಹಾಸ ಅಥವಾ ಭೂತ ಏನಿದೆಯೋ ಎಲ್ಲವೂ ಕೂಡ ಅದು ಪುಟಗಳಲ್ಲಿ ಬರೆದಿಡಲ್ಪಡುತ್ತೆ. ನೆಹರು ಅವರ ಅಧ್ಯಾಯ ಒಂದಾದರೆ ಈ ರಾಜಕೀಯ ಇತಿಹಾಸದಲ್ಲಿ ಮೋದಿ ಅವರ ಅಧ್ಯಾಯ ಇನ್ನೊಂದು. ಅವರ ಕಾಲದಲ್ಲಿ ಅವರು ಎದುರಿಸಿದಂತಹ ಸಮಸ್ಯೆಗಳು, ಪರಿಸ್ಥಿತಿಗಳು ಬೇರೆ ಮತ್ತು ಮೋದಿ ಅವರ ಕಾಲದ ಪರಿಸ್ಥಿತಿಗಳು, ಸಂದರ್ಭಗಳು ಬೇರೆ. ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದ್ದಂತಹ ಸ್ಥಿತಿಗತಿಗಳಿಗೂ ಮತ್ತು ಒಂದು ಸ್ವತಂತ್ರ ಭಾರತದ ಒಬ್ಬ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು
ಆಳ್ವಿಕೆ ಮಾಡ್ತಾ ಇರುವಂತಹ ಈ ಕಾಲದ ಪರಿಸ್ಥಿತಿಗಳು ಬೇರೆ ಆಗಿದೆ. ಬಟ್ ನರೇಂದ್ರ ಮೋದಿ ಅವರು ಎಲ್ಲ ಮಾತಾಡ್ತಾ ಇದ್ದಾರೆ, ಆದರೆ ಸದ್ಯ ನಮಗಿರುವಂತಹ ಸಮಸ್ಯೆಗಳನ್ನ ಅವ್ರು ಮಾತಾಡಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ತೈಲ ಬಿಕ್ಕಟ್ಟು ಇದ್ದಾಗಲೂ ಕೂಡ ಆರ್ಥಿಕ ಸಂಕಷ್ಟವನ್ನು ನಾವು ಎದುರಿಸಿಲ್ಲ ಅಂತ. ಅದು ತಪ್ಪು. ಆರ್ಥಿಕ ಸಂಕಷ್ಟವನ್ನು ಎಲ್ಲರೂ ಎದುರಿಸ್ತಾ ಇದ್ದಾರೆ, ಈಗಲೂ ಎದುರಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲೂ ಕೂಡ ಎದುರಿಸ್ತಾರೇನೋ ಗೊತ್ತಿಲ್ಲ. ಸೊ ಅಂತಹ ವಿಚಾರಗಳನ್ನ ಇಟ್ಕೊಂಡು ಆರ್ಥಿಕ ಸಂಕಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರೇ ಹೇಳಿದ್ದಾರೆ ಆರ್ಥಿಕ ಸಂಕಷ್ಟ ಇದೆ ಅಂತ. ಸೊ ಈಗ ಏನು ಅಂತಂದ್ರೆ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಜನಸಾಮಾನ್ಯರ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಬಹಳಷ್ಟು ಕಷ್ಟದಲ್ಲಿದ್ದಾರೆ ಜನ. ಅಂತಹ ಬೆಲೆ ಏರಿಕೆಯಿಂದ ದುಸ್ತರವಾಗಿರುವಂತಹ ಜನರ ಬದುಕನ್ನ ಈಗ ಹಸನು ಮಾಡಬೇಕಾಗಿದೆ. ವಿಪಕ್ಷಗಳು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡಿದಂತಹವನ್ನೇ ಹೇಳೋದಕ್ಕಿಂತ ಮತ್ತು ಸ್ಲೋಗನ್ ವಿಕಸಿತ ಭಾರತ, ಬೇರೆ ಬೇರೆ ಸ್ಲೋಗನ್ಗಳು ಕೇಳಕ್ಕಷ್ಟೇ ಚಂದ, ಆನ್ ಗ್ರೌಂಡ್ ಅದರ ರಿಯಾಲಿಟಿ ಎಷ್ಟಿದೆ ಅನ್ನೋದನ್ನು ಕೂಡ ಹೇಳಬೇಕಾಗುತ್ತೆ, ಅದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಬಟ್ ಅವರು ಸಾಧನೆನೇ ಯಾಕೆ ಅಂತಂದರೆ ಒಂದು ಪದೇ ಪದೇ ಚುನಾವಣೆಗಳಲ್ಲಿ ಗೆಲ್ಲುವುದು, ಜನರ ಮನ್ನಣೆ ಪಡೆಯುವುದು ಅತ್ಯಂತ ಒಂದು ಅತ್ಯುನ್ನತವಾದ ಸಾಧನೆಯೇ. ಆದರೆ ಅಧಿಕಾರ ಪಡೆಯುವ ಸಾಮರ್ಥ್ಯವನ್ನು ಚುನಾವಣಾ ಯಶಸ್ಸು ಅಳೆಯುತ್ತೆ, ಆದರೆ ಅಧಿಕಾರವನ್ನು ಹೇಗೆ ಬಳಸಲಾಯಿತು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಬರೆಯಲ್ಪಡುತ್ತೆ. ಈಗ ಇವರು ಏನು ಭಾಷಣ ಮಾಡಿದ್ದಾರಲ್ಲ ಅದು ಕೇಳಕ್ಕೆ ಚೆನ್ನಾಗಿದೆ. ಹಾಗಾದರೆ ಮೋದಿ ಅವರ ದಾಖಲೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ರಿಯಾಕ್ಟ್ ಮಾಡಿದ್ದಾರೆ, ಆಡಳಿತ ಮತ್ತು ಪ್ರತಿಪಕ್ಷ. ಬನ್ನಿ ನೋಡೋಣ. ಭಾರತಕ್ಕೆ ನರೇಂದ್ರ ಮೋದಿ ಕೊಡುಗೆ ಅಪಾರ. ಇವತ್ತು ಪಕ್ಕದ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸವಾಲಾಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದನೂ ಕೂಡ ನರೇಂದ್ರ ಮೋದಿಯವರ ಕಾರ್ಯತಂತ್ರ ಇಡೀ ಜಗತ್ತೇ ಮೆಚ್ಚುತ್ತಾ ಇದೆ. ಇಡೀ ಪ್ರಪಂಚ ಇವತ್ತು ನರೇಂದ್ರ ಮೋದಿಯವರನ್ನ ವಿಶ್ವ ನಾಯಕ ಅಂತ ಹೇಳ್ತಾ ಇದೆ. ಅಂತ ವಿಶ್ವ ನಾಯಕನಿಗೆ ಇನ್ನಷ್ಟು ಆರೋಗ್ಯ ಆಯುಷ್ ಸಿಗಲಿ, ಇನ್ನಷ್ಟು ದೇಶದಲ್ಲಿ ಇವತ್ತು ಅಭಿವೃದ್ಧಿಯ ಒಂದು ರಸ್ತೆಗಳನ್ನ ಮಾಡಿದ್ದಾರೆ, ಪೋರ್ಟ್ಗಳನ್ನ ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನ ಮಾಡಿದ್ದಾರೆ, ಬಡವರಿಗೆ ಜಲ್ ಜೀವನ್ ಮಿಷನ್ ಅನ್ನ ಕೊಟ್ಟಿದ್ದಾರೆ, ಆರೋಗ್ಯ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಬಡವರ ಪರವಾಗಿ, ದೇಶದ ಅಭಿವೃದ್ಧಿ ಪರವಾಗಿ ಕಂಕಣ ಕಟ್ಟಿ ನಿಂತಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿಗೆ ಇವತ್ತು ದೊಡ್ಡ ದಾಖಲೆಯನ್ನ ಮಾಡಿದ್ದಾರೆ. ನೋಡಿ, ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದ್ರೆ ಒಂದನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳು ಆಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವುದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು, ಡೊಮೆಸ್ಟಿಕ್ ಸಿಲಿಂಡರ್ ಇರ್ಬೋದು, ನಿಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಎಲ್ಲಿದೆ ಸ್ವಾಮಿ? ಏನು ಯಾವ ಪುರುಷಾರ್ಥಕ್ಕೆ ಇವರು ಸಾಧನೆಗಳನ್ನು ಹೇಳ್ತಾ ಇರೋದು? ನೆಹರು ಅವ್ರಿಗೆ ಕಂಪೇರ್ ಮಾಡ್ತಿರಲ್ಲ. ನೆಹರು ಅವರ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಮತ್ತು ಹೇಗೆ ಬಿಟ್ಟು ಹೋಗಿದ್ರು, ಮತ್ತು ಇವ್ರೇನು ಮಾಡಿದ್ದಾರೆ ಸ್ವಲ್ಪ ತುಲನೆ ಮಾಡಿ.